ಬಿಡದಿ ಹೋರಾಟ ಏನು ಇಲ್ಲಿಗೆ ನಿಲ್ಲಲ್ಲ. ತಂಡ ನಿಮ್ಮ ತಂಡದ 5 ಜನರ ತಂಡವನ್ನು ನಾನು ತಂಡ ಯಾವುದು ಕಟ್ಕೊಂಡಿಲ್ಲ. ತಂಡ ಬಹುಶಃ ಅವರಲ್ಲಿ ಇರ್ಬೋದು, ಅರ್ಥ ಕಟ್ಕೊಂಡಿರ್ಬೋದು. ನನಗೆ ಯಾವುದೇ ತಂಡ ಇಲ್ಲ. ಇರೋದು ನನಗೆ ಒಂದೇ ತಂಡ, ರೈತರ ಪರವಾಗಿರ್ತಕ್ಕಂಥ ತಂಡ. ಅದರ ಪರವಾಗಿ ರೈತರ ಪರವಾಗಿ ಧ್ವನಿ ಎತ್ತಿದ್ದೀನಿ. ನೋಡೋಣ, ಪತ್ರ ಬರೆದಿದ್ದೇನೆ, ಅದಕ್ಕೆ ಅವ್ರೇನು ಉತ್ತರ ಕೊಡ್ತಾರೆ ನೋಡೋಣ. ಈ ಬಿಡದಿ ಹೋರಾಟ ಏನು ಇಲ್ಲಿಗೆ ನಿಲ್ಲಲ್ಲ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ. ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಮಾತಾಡಿಸಲಿ. ಅವರನ್ನ ಭೇಟಿ ಮಾಡತಕ್ಕಂಥದ್ದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳಾದಮೇಲೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಆಗಿರಲಿಲ್ಲ. ಬೈರಮಂಗಲಕ್ಕೆ ಹಲವಾರು ಬಾರಿ ಹೋಗಿದ್ದೀನಿ. ಈಗಾಗಲೇ ಆ ರೈತರ ಒಂದು ಇವತ್ತು ರೈತರನ್ನ ಒಕ್ಕಲೆಬ್ಸಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ. ಹೋರಾಟ ಏನಿದೆ ಆ ರೈತರನ್ನ ಉಳಿಸ್ತಕ್ಕಂಥ ದೃಷ್ಟಿಯಿಂದ ಕಾನೂನು ವ್ಯಾಪ್ತಿಯೊಳಗೆ ನಾನು ಏನು ಅವ್ರಿಗೆ ಸಹಕಾರ ಕೊಟ್ಟು ಇವತ್ತು ಈ ಒಂದು ಸಂವಿಧಾನದ ವ್ಯವಸ್ಥೆಯಲ್ಲಿ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ನ್ಯಾಯಾಲಯ. ಸರ್ಕಾರ ಹೇಳುತ್ತೆ 80% ಜನ ಒಪ್ಪಿದ್ದಾರೆ ಅಂತೇಳಿ, ರೈತರು ಹೇಳ್ತಾರೆ 70-80% ನಾವು ಒಪ್ಪಿಲ್ಲ ಅಂತಾರೆ. ಈ ಬಿಡದಿ ಹೋರಾಟ ಏನು ಇಲ್ಲಿಗೆ ನಿಲ್ಲಲ್ಲ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ. ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಮಾತಾಡಿಸಲಿ. ಬೆಂಗಳೂರು ನಗರದಲ್ಲಿ ಯಾವೊಂದು ಜನಸಂದಣಿ ಒತ್ತಡ, ಬೆಂಗಳೂರು ಒಂದು ಸ್ಯಾಚುರೇಟೆಡ್ ಪಾಯಿಂಟ್ಗೆ ನಾವು ಡೆವಲಪ್ಮೆಂಟಲ್ಲಿ ನಾವು ರೀಚ್ ಆಗಿದ್ದೇವೆ. ಅದರಿಂದ ಬೆಂಗಳೂರಿನ 30 ಕಿಲೋಮೀಟರ್ ವ್ಯಾಪ್ತಿಯ ಹೊರಗೆ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಮಾಡಲಿಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ ವಿರೋಧ ಮಾಡಿದ್ರು. ಸತ್ಯಶೋಧನಾ ಸಮಿತಿ ಅಂತ ಮಾಡಿ ಅವತ್ತು ವಿರೋಧ ವ್ಯಕ್ತಪಡಿಸಿದಂಥದ್ದೇನಿದೆ ಇದು ಸಂಪೂರ್ಣವಾಗಿ ಈಗ ಕೆಲವರು ಅಪಪ್ರಚಾರ ಮಾಡ್ತಿದ್ರು. ದುಡ್ಡಿಲ್ಲ ಸರ್ಕಾರದ ಬಳಿ, ಇವ್ರು ದುಡ್ಡು ಕೊಡಲ್ಲ, ಸುಳ್ಳು ಹೇಳ್ತಾರೆ ಅಂತಕ್ಕಂಥ ಅಪಪ್ರಚಾರ. ಈಗ ದುಡ್ಡು ಕೂಡ ರೆಡಿ ಇದೆ. ಯಾರ್ಯಾರಿಗೆ ಇಚ್ಛೆ ಇದೆ ಅವ್ರೆಲ್ಲ ಕೂಡ ದುಡ್ಡು ತೆಗೆದುಕೊಂಡು ಕೆಲಸ ಶುರು ಆಗ್ಬೋದು. ಬಿಡದಿ ಸಾವಿರಾರು ರೈತರು ಬೀದಿಗೆ ಬಂದಿದ್ದಾರೆ. ನಿಮ್ಗೆ ಯಾರೋ ಅದ್ ಹೇಳಿದ್ರು, ಯಾರ ಕೊಟ್ಟರು ಮಾಡ್ಕೊಳ್ಳಿ ಲೇಔಟ್ ಬೇಕಾದ್ರೆ. ನೀವು ಎಲ್ಲೆಲ್ಲ ಕೊಟ್ಟಲ್ಲ, ನಾವು ಲೇಔಟ್ ಔಟ್ ಮಾಡ್ಕೊಳ್ಳಿ. ಏನು 5 ಎಕರೆಗೆ 3 ಎಕರೆಗೆ ಲೇಔಟ್ ಮಾಡ್ಬೋದು. ಹೊರಗಡೆ ರಾಹುಲ್ ಗಾಂಧಿ, ಮೋದಿ ಅಂತ ತಕ್ಷಣ ಮಾತಾಡ್ತಾರೆ. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಿಮ್ದೇ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತ ಅನ್ಯಾಯ, ರೈತರಿಗೆ ಮಾಡ್ತಾ ಇರೋ ಅನ್ಯಾಯ ಬಗ್ಗೆ ಚಕಾರ ಎತ್ತಾ ಇಲ್ಲಲ್ಲ ರಾಹುಲ್ ಗಾಂಧಿ ಅವರೇ. ಅಲ್ಲಿ ರೈತರು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ರೈತರಿಂದ ಯಾವುದೇ ರೀತಿಯ ಒಂದು ಮೀಟಿಂಗ್ಗಳು ಮಾಡದೆ ಸುಮಾರು 3,500 ರೈತರು ಕುಟುಂಬಗಳೇನಿದ್ದಾವೆ ಎಲ್ಲರಲ್ಲಿ 80% ವಿರೋಧ ಇದೆ. ಅಂಥ ಪರಿಸ್ಥಿತಿನಲ್ಲಿ ಇವತ್ತು ಸರ್ಕಾರ ಒಂದು ರೀತಿ ದಬ್ಬಾಳಿಕೆ ಮುಖಾಂತರ ನಾವು ಮಾಡಿದ್ದೇ ತೀರ್ಮಾನ ಅಂತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರೆ. ಅದರಿಂದ ಈ ಬಿಡದಿ ಹೋರಾಟ ಏನು ಇಲ್ಲಿಗೆ ನಿಲ್ಲಲ್ಲ. ನಾನು ಇದನ್ನು ಕೂಡ, ಇದು ಒಂದಿನದ ಪ್ರಾಜೆಕ್ಟ್ ಅಲ್ಲ. ನಾನು ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ನಮ್ಮ ಕೆಂಪೇಗೌಡ ಬಡಾವಣೆ ಶುರು ಮಾಡಿ ಎಷ್ಟು ಆಯ್ತಾ? 15 ವರ್ಷ ಆಯ್ತು. ಕೆಂಪೇಗೌಡ ಬಡಾವಣೆ ಮಾಡಿ 15 ವರ್ಷ ಆಗೈತೆ, ಇನ್ನೂ ಅವ್ರಿಗೆ ಕುಡಿಯೋ ನೀರು ಕೊಟ್ಟಿಲ್ಲ. ದೇವೇಗೌಡರು ಮಗ ಅವ್ರಿಗೇನೆ ಅವಾಗ ಅವರು 18ರಲ್ಲಿ ಅಧಿಕಾರಕ್ಕೆ ಬಂದಾಗ ಪತ್ರ ಬರೆದು ಬಿಡಿಸಿದ್ರೆ ದೇವೇಗೌಡರು ಅವ್ರ ರೈತರ ಪರ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಅವತ್ತೇ ಅವ್ರು ಬಿಡಿಸ್ಬೋದಾಗಿತ್ತಲ್ವ. 18ರಲ್ಲಿ ಅವ್ರ ಮಗನೇ ಮುಖ್ಯಮಂತ್ರಿ ಅಲ್ವಾ. ಯಾಕಯ್ಯ ಹಿಂಗ್ ಮಾಡ್ತಾ ಇದೆಯಾ ನೀನು ಬುಡಯ್ಯ ಅಂತೇಳಿ ಅವತ್ತೇ ಪತ್ರ ಬರೆದಿದ್ರೆ ಮುಗಿದೋಗ್ತಿತ್ತಲ್ಲ, ಅವ್ರ ಮಗನ ಕಡೆ ಡ್ರಾಪ್ ಮಾಡಿಸ್ಬೋದಾಗಿತ್ತು. ರಾಜಕೀಯ ಬದಲಾವಣೆ ಆದಂಗೆಲ್ಲ ಮಾತುಗಳು ಬದಲಾವಣೆ ಆಗಬಾರ್ದು. ಮಾತು ಸ್ಥಿರವಾಗಿರ್ಬೇಕು. ಯಾವತ್ತು ನಾವು ಏನು ಮಾತಾಡ್ತೀವಿ ಅದಕ್ಕೆ ಸ್ಟಿಕನ್ ಆಗಿರ್ಬೇಕು. ಇವಾಗ ನಮ್ಗೆ ಯಾರೋ ನಮ್ಮ ಶತ್ರು ಇದ್ದಾರೆ, ನಮ್ಮ ವಿರೋಧಿ ಇದ್ದಾರೆ, ನಾವೀಗ ವಿರೋಧ ಮಾಡೋಣ, ನಮ್ಮ ಪರ ಇದ್ದಾರೆ ನಾವು ಸುಮ್ಮನಿರೋಣ ಅಂತಕ್ಕಂಥದ್ದನ್ನು ಆಗಬಾರ್ದು. ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ. ಅವ್ರು ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ ಅವರು 18ರಲ್ಲಿ, ಅವ್ರು ಹೇಳಿ ಬಿಡಿಸ್ಬೋದಾಗಿತ್ತಲ್ಲ, ಅವತ್ತು ಬಿಡಿಸ್ಲಿಲ್ಲಲ್ಲ. ಅವತ್ತು ಇವತ್ತು ಮಾಡಲಿ ಅವರು ಏನು ಅವ್ರು ಯಾವ ರೀತಿ ಏನು ಬರೀಬೇಕು ಪತ್ರ ಬರಲಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ದ್ವಂದ್ವ ನಿಲುವುಗಳು ಇರಬಾರ್ದು. ಯಾವಾಗ ಕರೆಂಟ್ ಕೊಟ್ಟಿಲ್ಲ, ರಸ್ತೆಗಳು ಕೊಟ್ಟಿಲ್ಲ, 15 ವರ್ಷ. ಸೈಟ್ ಎಷ್ಟು ಖಾಲಿ ಇದೆ? 90% ಸೈಟ್ ಹಂಗೆ ಖಾಲಿ. 90% ಯಾರು ಮನೇನೆ ಕಟ್ಟಿಲ್ಲ, ಎಲ್ಲರೂ ರೀಸೇಲ್ಗೆ ಇಟ್ಕೊಂಡಿರೋ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಯಾಕಂದ್ರೆ ಅವರು ಈಸ್ ನಾಟ್ ದಿ ಇದಕ್ಕೆಲ್ಲ ಅವ್ರದ್ದೇನು ಭಾಗಿ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಹಾಸ್ಯಾಸ್ಪದ. ಕಾರಣ ಯಾಕಂದ್ರೆ ಕುಮಾರಸ್ವಾಮಿ ಅವರೇ ಇದನ್ನ ಮಾಡಿದಂಥವ್ರು. ಅವತ್ತು ಕುಮಾರಸ್ವಾಮಿ ಅವರು ಇದಕ್ಕೆ ಅಡಿಗಲ್ ಹಾಕ್ಲಿಲ್ಲ ಅಂದಿದ್ರೆ ಬಹುಶಃ ಇದು ಪ್ರಾರಂಭನೇ ಆಗ್ತಿರಲಿಲ್ಲ. ಇದನ್ನ ಮಾಡಬೇಕು, ಇಲ್ಲೊಂದು ಟೌನ್ಶಿಪ್ ಆಗಬೇಕು ಅಂತಕ್ಕಂಥದ್ದು ಆಸೆ ಇಟ್ಕೊಂಡಿದ್ದಂಥವ್ರೆ ಕುಮಾರಸ್ವಾಮಿ ಅವರು. ಅದಕ್ಕೆ ಅವ್ರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಅದಕ್ಕೆ ನಾವು ಸೂಕ್ತವಾದಂಥ ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀವಿ ನಾವು. ಈ ಶಿವರಾಮ ಕಾರಂತ ಬಡಾವಣೆಯಲ್ಲಿ ಅಲ್ಲೊಂದು 20-30 ಸಾವಿರ ಸೈಟ್ ಮಾಡ್ತಾ ಇದ್ದಾರೆ, 30,000. ಅಲ್ಲಿ ಇನ್ನ 15-20 ವರ್ಷ ಬೇಕು ಮಾಡಕ್ಕೆ. ಈ ಬಿಡ್ದಿದ್ದು ಇವಾಗ ಶುರು ಮಾಡ್ತೀರಲ್ಲ, ಇವಾಗ ನೀವೇನೋ ನೋಟಿಫಿಕೇಶನ್ ಮಾಡ್ತೀರಾ, ಆಮೇಲೆ ಪೊಲೀಸ್ ಇಟ್ಕೊಂಡೇನೋ ಟೆಂಡರ್ ಕರೆದು ಬಿಡ್ತೀರಾ, ಆಮೇಲೆ JCBಗಳು ಹಾರಾಟ ಶುರುವಾದಲ್ಲಿ ಟೆಂಡರ್ ಕರೆದಾದ್ಮೇಲೆ
ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋರು ಯಾರು? ನೀವಿರೋದೇ ಇನ್ನೊಂದು ವರ್ಷ 11 ತಿಂಗಳು. ದೇವೇಗೌಡರು ಮಗ ಅವ್ರಿಗೇನೆ ಅವಾಗ ಅವರು 18ರಲ್ಲಿ ಅಧಿಕಾರಕ್ಕೆ ಬಂದಾಗ ಪತ್ರ ಬರೆದು ಬಿಡಿಸಿದ್ರೆ ದೇವೇಗೌಡರು ಅವ್ರ ರೈತರ ಪರ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಅವತ್ತೇ ಅವ್ರು ಬಿಡಿಸ್ಬೋದಾಗಿತ್ತಲ್ವಾ? 18ರಲ್ಲಿ ಅವ್ರ ಮಗನೇ ಮುಖ್ಯಮಂತ್ರಿ ಅಲ್ವಾ? ಇಲ್ಲಿ ಯಾವುದೇ ರೀತಿಯ ಸವಾಲು ಪ್ರತಿ ಸವಾಲಿನ ಪ್ರಶ್ನೆ ಅಲ್ಲ, ಪಂಥಾವನಾದ ಪ್ರಶ್ನೆನೂ ಅಲ್ಲ. ಈಗಾಗಲೇ ಈಗಿನ ಸರ್ಕಾರದಲ್ಲಿ ರೈತರ ಒಂದು ಅಭಿಪ್ರಾಯಗಳೇ ವಿರುದ್ಧವಾದಂಥ ರೀತಿಯಲ್ಲಿ ಏನೋ ಒಂದು ರೈತರ ಭೂಮಿಯನ್ನ ಭೂಸ್ವಾಧೀನ ಮಾಡಿ ಕೈಗಾರಿಕೆಗಳಿಗೋ ಯಾವುದಕ್ಕೋ ಮತ್ತೆ ಏನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೋ ಮಾಡಬೇಕು ಅಂತ ಏನು ಹೊರಟಿದ್ದಾರೆ. ರೈತರು ಅಲ್ಲಿ 450 ದಿನಗಳಿಂದ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಹೇಳುತ್ತೆ 80% ಜನ ಒಪ್ಪಿದ್ದಾರೆ ಅಂತೇಳಿ, ರೈತರು ಹೇಳ್ತಾರೆ 70-80% ನಾವು ಒಪ್ಪಿಲ್ಲ ಅಂತಾರೆ. ಹಲವಾರು ರೀತಿಯ ಗೊಂದಲಗಳಿಂದ ಸೃಷ್ಟಿ ಇದೆ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಮುಖ್ಯಮಂತ್ರಿಗಳು ನನ್ನ ವಿರುದ್ಧವೇ ನಾನೇ ಇದಕ್ಕೆ ತೀರ್ಮಾನಗಳು ಮಾಡಿದ್ದು ಅಂತ ಏನ್ ಹೇಳ್ತಾರೆ. ಇವೆಲ್ಲ ನಿನ್ನೆ ದಿನ ಮಾಧ್ಯಮಗಳ ಮುಂದೆ ಏನೇನಾಗಿದೆ ಅಂತಕ್ಕಂಥ ವಿವರಣೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದ್ರು, ಚರ್ಚೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿ. ನಾನೊಂದು ಪತ್ರ ಬರೆದಿದ್ದೇನೆ. ಇಲ್ಲಿ ವಿಧಾನಸೌಧದಲ್ಲಿ ನಾವೊಂದು 3-4 ಜನ ಕೂತು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಅದೇನೋ ಗೊತ್ತಿಲ್ಲ, ಅವರು ಅದೇನೋ ಒಂದು ಪದ ಬಳಸಿದ್ದಾರಲ್ಲಿ, ನಿಮ್ಮ ತಂಡದ 5 ಜನರ ತಂಡವನ್ನು, ನಾನು ತಂಡ ಯಾವುದು ಕಟ್ಕೊಂಡಿಲ್ಲ. ತಂಡ ಬಹುಶಃ ಅವರಲ್ಲಿ ಇರ್ಬೋದು, ಅರ್ಥ ಕಟ್ಕೊಂಡಿರ್ಬೋದು. ನನಗೆ ಯಾವುದೇ ತಂಡ ಇಲ್ಲ, ಇರೋದು ನನಗೆ ಒಂದೇ ತಂಡ, ರೈತರ ಪರವಾಗಿರ್ತಕ್ಕಂಥ ತಂಡ. ಅದರಿಂದ ಇಲ್ಲಿ ನಾನು ವಿಧಾನಸೌಧದಲ್ಲಿ ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ್ಯ ಕಾಣಲ್ಲ. ಅಲ್ಲಿ ರೈತರ ಸಮ್ಮುಖದಲ್ಲಿ ಪಬ್ಲಿಕ್ಕು ಅವಶ್ಯಕತೆ ಇಲ್ಲ, ಯಾರು ಭೂಮಿಯನ್ನು ಕಳ್ಕೊತಾ ಇದ್ದಾರೆ, ಅದರ ಒಂದು ಈ ಯೋಜನೆಯ ಹಿನ್ನೆಲೆಯಲ್ಲಿ ಸಮಸ್ಯೆಗೊಳಗಾಗಿದ್ದಾರೆ, ಅವ್ರ ಜೊತೆಯಲ್ಲಿ ನೇರ ಚರ್ಚೆ ಮಾಡಿದ್ರೆ ಮುಗಿದೋಯ್ತು. ಇಲ್ಲಿ ಯಾರಿಂದ ಆಯಿತು, ಯಾಕಾಯಿತು, ಈಗ ಯಾಕೆ ಪ್ರಾರಂಭ ಆಗಿದೆ, ಇದು ಯಾವುದು ನನಗೆ ಇರ್ತಕ್ಕಂಥ ಪ್ರಮುಖವಾದಂಥ ವಿಷಯ ಅಲ್ಲ. ರೈತರು ಅಲ್ಲಿ ಭೂಮಿ ಕೊಡಲಿಕ್ಕಾಗೋದಿಲ್ಲ, ನಾವು ಒಳ್ಳೆಯ ಬದುಕನ್ನು ಕಾಣ್ತಾ ಇದ್ದೇವೆ, ಬೀದಿ ತಗೊಂಡೋಗ್ತಕ್ಕಂಥ ಕಾರ್ಯಕ್ರಮ ಏನಿದೆ ಇದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದರ ಪರವಾಗಿ, ರೈತರ ಪರವಾಗಿ ಧ್ವನಿ ಎತ್ತಿದ್ದೀನಿ. ಇಲ್ಲಿ ಯಾವುದೋ ಪ್ರತಿಷ್ಠಿತೆಗೆ ಇಲ್ಲ ಯಾರಿಗೋ ಹೆಸರನ್ನ ಹಾಳು ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ಮಾಡ್ಕೊಂಡು ನಿರೀಕ್ಷೆ ಇದೆ ಸರ್. ಓಕೆ, ನೀವು ವಾಪಸ್ಸು ನೋಡೋಣ. ಪತ್ರ ಬರೆದಿದ್ದೇನೆ, ಅದಕ್ಕೆ ಅವ್ರೇನು ಉತ್ತರ ಕೊಡ್ತಾರೆ ನೋಡೋಣ. ಸರ್, ಈಗ 26 ನೀವು ಓಕೆನಾ ಸರ್? ಕಾರ್ಯಕ್ರಮ 26 ಈಗಾಗಲೇ 1 ತಿಂಗಳ ಹಿಂದೆನೇ 3 ಕಾರ್ಯಕ್ರಮಗಳಿದೆ ನನಗೆ. 3 ಕಾರ್ಯಕ್ರಮ ಅಂದರೆ ಒಂದು ಕಡೆ ಇಲ್ಲ, ಒಂದು ತಾಲೂಕಿನಲ್ಲೋ ಇಲ್ಲ ಒಂದು ಸ್ಥಳದಲ್ಲ. ಅದು ನನಗೆ ಕುಣಿಗಲ್ಲು, ಶ್ರೀರಂಗಪಟ್ಟಣ, KR ನಗರ, ಹೀಗೆ ಹಲವಾರು ಭಾಗದಲ್ಲಿ ನಿಗದಿತ ಕಾರ್ಯಕ್ರಮಗಳಿದ್ದಾವೆ. ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಂಪೂರ್ಣವಾಗಿ ಕಾರ್ಯಕ್ರಮಗಳಲ್ಲಿರ್ತೀನಿ. ಅದರಿಂದ 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಆ ಮನವಿಗೆ ಏನು ಪುರಸ್ಕಾರ ಮಾಡ್ತಾರೋ ಏನು ಮಾಡ್ತಾರೋ ನೋಡೋಣ ಸರ್. ನಿನ್ನೆ ಆದಿಚುಂಚನಗಿರಿ ಶ್ರೀಗಳನ್ನು ಕೂಡ ರಾತ್ರಿ ಭೇಟಿ ಯಾರು ಬೇಕಾದರೂ ಹೋಗ್ಬೋದು. ಅಲ್ಲೇನಾದ್ರೂ ಈಗ ಅವರು ಧರ್ಮಗುರುಗಳು, ಅವರನ್ನು ಭೇಟಿ ಮಾಡ್ತಕ್ಕಂಥದ್ದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳಾದಮೇಲೆ ಅವ್ರನ್ನ ಭೇಟಿ ಮಾಡಲಿಕ್ಕಾಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಹೋಗಿದ್ದೇವೆ ಅನ್ನೋದನ್ನು ಹೇಳಿದ್ದಾರೆ. ಏನು ರಾಜಕೀಯ ಮಾತಾಡಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಹಲವಾರು ಅಲ್ಲಿ ಹೋದಂಥವ್ರ ಜೊತೆಯಲ್ಲಿ. ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕಾಗಿಲ್ಲ. ಸಮಯ ಕೊಡದೆ ಹೋದ್ರೆ ನೀವೇನಾದ್ರೂ ಬೈರಮಂಗಲಕ್ಕೆ ಹೋಗ್ತೀರಾ? ರೈತರ ಇಲ್ಲ, ನಾನೀಗಾಗಲೇ ಹಲವಾರು ಬಾರಿ ಹೋಗಿದ್ದೀನಿ, ಬೈರಮಂಗಲಕ್ಕೆ ಹಲವಾರು ಬಾರಿ ಹೋಗಿದ್ದೀನಿ. ಈಗಾಗಲೇ ಆ ರೈತರ ಒಂದು ಹೋರಾಟ ಏನಿದೆ, ಆ ರೈತರನ್ನ ಉಳಿಸ್ತಕ್ಕಂಥ ದೃಷ್ಟಿಯಿಂದ ಕಾನೂನು ವ್ಯಾಪ್ತಿಯೊಳಗೆ ನಾನು ಏನು ಅವ್ರಿಗೆ ಸಹಕಾರ ಕೊಟ್ಟು ಇವತ್ತು ಈ ಒಂದು ಸಂವಿಧಾನದ ವ್ಯವಸ್ಥೆಯಲ್ಲಿ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ನ್ಯಾಯಾಲಯದ ಮುಂದೆ ಈ ಒಂದು ವಿಷಯವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಲ್ಲಿ ಅವ್ರಿಗೇನು ನನ್ನಿಂದ ಸಹಕಾರ ಆಗಬೇಕು ಆ ಒಂದು ಕೆಲಸದಲ್ಲಿ, ಅದಕ್ಕೆ ನಾನು ಬೆಂಬಲ ಕೊಡ್ತೀನಿ ನಮ್ಮ ರೈತರಿಗೆ. ಕುಮಾರಸ್ವಾಮಿ ಅವರು ಬರಲ್ಲ ಅನ್ನೋ ಕಾರಣಕ್ಕೆ ಅಂತ ಅಲ್ಲ, ಅಸಲು ಕರೆದಿರ್ತಕ್ಕಂಥದ್ದೇ ಅದರಲ್ಲಿ ಒಂದು ರೀತಿ ಕರೆದಾಗೂ ಇರಬೇಕು, ಅದು ಆಗದೇ ಇರ್ತಕ್ಕಂಥ ರೀತಿಯಲ್ಲೂ ಆಗಬೇಕು ಅನ್ನೋದು ಅವ್ರ ಅಭಿಪ್ರಾಯ ಇದೆ. ಇಲ್ಲಿ ಪ್ರಶ್ನೆ, ಯಾರು ಈ ಸಮಸ್ಯೆಗೆ ಒಳಗಾಗಿದ್ದಾರೆ ಅವ್ರನ್ನ ಹೊರತುಪಡಿಸಿ ನಾವು ಕೂತು ಮಾತಾಡೋದೇನಿದೆ? ಈಗ ನನ್ನ ನಡುವೆ ಅವರ ನಡುವೆ ಏನು ಯಾವುದೇ ರೀತಿಯ ಇಲ್ಲಿ ಪ್ರತಿಷ್ಠೆ ಏನಿಲ್ಲ. ನನಗೆ ಇಲ್ಲಿರ್ತಕ್ಕಂಥದ್ದು ರೈತರ ಸಮಸ್ಯೆ ಪರಿಹಾರ, ಅದಕ್ಕೆ ಸರ್ಕಾರ ಸಮ್ಮತ ವ್ಯಕ್ತಪಡಿಸಿದ್ರೆ ಮುಗಿದೋಯ್ತು. ಅದನ್ನು 10 ನಿಮಿಷದ ಕೆಲಸ ಈಗ ಅಲ್ಲೇ ಮಾಡಬೇಕಾ? ಇಲ್ಲಿ ಯಾವ್ಯಾವ ಥರ ನಡೀತಾ ಇದೆ. ಅವತ್ತು ನಮ್ಮ ಸರ್ಕಾರ ನಡಿಬೇಕಾದ್ರೆ ಏನೇನು ವಾಗ್ದಾಳಿ ಮಾಡಿದರು ಎಲ್ಲ ನಾಯಕರುಗಳು, ಇವತ್ತು ಎಲ್ಲೆಲ್ಲಿ ಏನೇನು ಮಾಡೋಕ್ಕೆ ಹೊರಟಿದ್ದಾರೆ, ಯಾವ ಥರ ನಡೀತಿದೆ, ಹಲವಾರು ದಾಖಲೆಗಳಿದೆ. ಇದು ಅಕ್ಷಮ್ಯ ಅಪರಾಧ.
100% ರೈತರು ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನು ಯಾವುದೇ ಒಂದು ಟೌನ್ಶಿಪ್ಗಾಗಲಿ ಮತ್ತೊಂದು ಕಾಲ ಬಿಡ್ಕೊಡೋದಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಆ ಪಕ್ಷದ ಏನು ರಾಹುಲ್ ಗಾಂಧಿ ಅವರು ಇದ್ದಾರೆ ವಿಪಕ್ಷ ನಾಯಕರು, ನಾನು ಆಗ್ರಹ ಪಡಿಸ್ತೇನೆ, ನೀವಾದರೂ ಕೂಡ ನಿಮ್ಮ ಸರ್ಕಾರ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿ ಇವತ್ತು ರೈತರನ್ನ ಒಕ್ಕಲೆಬ್ಸೋದಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ, ಅದು ತಡೆಯುವಂಥ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯು ಕೂಡ ರೈತರ ಪರವಾಗಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋದನ್ನು ಕೂಡ ಸ್ಪಷ್ಟ. ಏನು ಹೇಳ್ತಾರೆ ಅಂದರೆ ಕ್ಯಾಂಪೇನ್ ಮಾಡಿದಾಗ ಗ್ರೀನ್ ಓವರ್ ಗ್ರೀಡ್ ಅಂತಾರೆ. ಏನಂಗಂದ್ರೆ ಗ್ರೀನ್ ಓವರ್ ಗ್ರೀಡ್. ಗ್ರೀನ್ ಅಂದ್ರೇನು? ಹಸಿರು. ಗ್ರೀಡ್ ಅಂದ್ರೇನು? ದುರಾಸೆ. ಗ್ರೀನ್ ಓವರ್ ಗ್ರೀಡ್ ಅಂತ ಒಂದು ಕ್ಯಾಂಪೇನ್ನಲ್ಲಿ ಅವರೇ ಕೋಟ್ ಮಾಡ್ತಾರೆ ರಾಹುಲ್ ಗಾಂಧಿರವರು. ನಾನು ರಾಹುಲ್ ಗಾಂಧಿರವ್ರಿಗೆ ಒಂದು ಪತ್ರ ಬರೀತಾ ಇದ್ದೀನಿ. ಇದು ಕನ್ನಡಿಗರ ಪರವಾಗಿ, ಈ ಭಾಗದ ರೈತರ ಪರವಾಗಿ, ರೈತರಿಗೂ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ನನ್ನ ಜೊತೆ ನಿಮ್ಮ ಪರವಾದಂಥ ಹೋರಾಟಕ್ಕೆ ತಾವು ಎಲ್ಲ ನನಗೆ ಬೆಂಬಲ ಕೊಡಬೇಕು, ಸಹಕರಿಸಬೇಕು ಅಂತಲೇ ನಿಮ್ಮ ಜೊತೆ ಬಂದು ನಿಂತಿದ್ದೇವೆ. ನಾವಾಗಲಿ ಮಂಜಣ್ಣ ಅವರಾಗಲಿ. ನಿಮಗೂ ಕೂಡ ಈ ಪತ್ರದಲ್ಲಿರ್ತಕ್ಕಂಥ ಅಂಶಗಳು ತಾವು ಓದ್ಕೊಳ್ಳಿ, ಕೊಡ್ತೀನಿ ಕೈಗೆ. ಇಲ್ಲಿ ಅವರದೇ ಸರ್ಕಾರ ಇದೆ, ಅವರದೇ ಮುಖ್ಯಮಂತ್ರಿಗಳಿದ್ದಾರೆ. ಅಲ್ಲೆಲ್ಲೋ ಅಂಡಮಾನ್ ನಿಕೋಬಾರು ಅದ್ಯಾವುದೋ ಕಾರ್ಪೊರೇಟ್ಸ್ಗೆ ಅನುಕೂಲ ಮಾಡಿಕೊಡೋಕ್ಕೆ ಅಂತ ಗ್ರೀನ್ ಓವರ್ ಗ್ರೀಡ್ ಅಂತ ಅಂದವರು ಇಲ್ಲಿ ಯಾಕೆ ರಾಹುಲ್ ಗಾಂಧಿರವ್ರಿಗೆ ಮಾಹಿತಿ ಕೊಡ್ತಾ ಇಲ್ವಲ್ಲ ಕಾಂಗ್ರೆಸ್ನ ನಾಯಕರು? ಇಲ್ಲಿರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಮಾಹಿತಿ ಹೋಗ್ಬೇಕಾ ಬೇಡವಾ ಅವ್ರಿಗೆ? ಇಲ್ಲಿ ಆ ಟ್ಯಾಂಕಿ ಮೇಲ್ಗಡೆ ನಿಂತ್ಕೊಂಡು ಎಷ್ಟೋ ವಿಡಿಯೋಗಳು ನೋಡಿದ್ವಿ ನಾವೆಲ್ಲ, ನೀವೆಲ್ಲ ಮಾಡಿಸಿದ್ರಿ. ಅದು ಯಾರು ತೋಟವೋ ನಂಗೆ ಗೊತ್ತಿಲ್ಲ, ಇನ್ನೂ ಹೋಗಿಲ್ಲ, ಬನ್ಗಿರಿಲ್ಲ. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಹಸರಾಗದೆ. ಬಿಡದಿ ಹೋಬಳಿಲಿ ಸೇರ್ತಕ್ಕಂಥ 26 ಹಳ್ಳಿಗಳು ಅಂತಕ್ಕಂಥ ತಿಳಿಯುತ್ತೆ. ಇದು ರಾಹುಲ್ ಗಾಂಧಿ ಅವ್ರಿಗೆ ತಿಳಿಬೇಕಾ ಬೇಡವಾ? ಅಥವಾ ಕೊರತೆ ಇದ್ದಂಥ ಸಂದರ್ಭದಲ್ಲಿ ನಾವಾದರೂ ಇವತ್ತು ತಿಳಿಸ್ಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ, ಅದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಇಷ್ಟೇ, ವೆರಿ ಸಿಂಪಲ್, ಬೇರೆ ಏನಿಲ್ಲ. ಇದ್ರ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಂಜಣ್ಣ ಕನಕ್ಪುರಕ್ಕೆ ಹೋಗಿದ್ರು. ಕನಕ್ಪುರಕ್ಕೆ ಹೋದ್ ಬಂದಾಗ್ಲೆಲ್ಲ ಯಾರು ಭೂಮಿ ಕೊಡ್ಬೇಡ್ರಪ್ಪ, ಭೂಮಿ ಬೆಲೆ ಗಗನಕ್ಕೆ ಹೋಯ್ತದೆ, ನಿಮ್ಗೆ ಗೊತ್ತಿಲ್ಲ ಮುಂದಕ್ಕೆ ಏನಾಯ್ತದೆ, ಚಿನ್ನನೂ ಭೂಮಿ ಎಲ್ಲ ಒಂದೇ ಆಗೋಯ್ತದೆ, ಭೂಮಿ ಕೊಡಬೇಡಿ ಅಂತ ಕನಕ್ಪುರ ಅವ್ರ ಸ್ವಂತ ಮತಕ್ಷೇತ್ರದಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲಿ ಯಾಕೆ ಮಲ್ತಾ ಇದ್ದವ್ರನೆ? ಇಲ್ಲಿ ಆರವಳ್ಳಿಯವ್ರು ಏನು ಮಾಡವ್ರೆ, ಬಿಡದಿಯವ್ರು ಏನು ಮಾಡವ್ರೆ, ರಾಮನಗರದವ್ರು ಅನ್ಯಾಯ ಏನು ಮಾಡವ್ರೆ, ಮಾಗಡಿಯವ್ರು ಅನ್ಯಾಯ ಏನು ಮಾಡವ್ರೆ? ಇಲ್ಲಿ ಯಾಕೆ ಮಲತಾ ಇದ್ದವ್ರನೆ? ಇಲ್ಲೂ ಅದೇ ರೈತರಲ್ವಾ ಇರೋದು, ಅವರು ಇದೇ ಜಿಲ್ಲೆಯವರಲ್ವಾ? ಬೇರೆ ನಾನು ರಾಜಕೀಯವಾಗಿ ಇನ್ನೇನು ಮಾತಾಡಲ್ಲ ಇವತ್ತು ನಾನು. ಯಾಕೆಂದ್ರೆ ಈಗ ಅವ್ರು ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ಸಮಯ ಕೊಡಬೇಕು, ನಾವು ಕೊಡೋಣ. ಆದರೆ ಈ ವಿಚಾರದಲ್ಲಿ ನಾವು ಭಾಳ ಗಟ್ಟಿ ನಿಲುವಿಂದ ಇವತ್ತು ಹೊರಗಡೆ ಬಂದಿದ್ದೀವಿ. ಇವತ್ತಂತ ಅಲ್ಲ, ಇವತ್ತು ಭಾಳ ಗಟ್ಟಿ ನಿಲುವಿನಿಂದ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಜೊತೆಯಲ್ಲಿ ಮಂಜಣ್ಣ ಅವರು ನಾವು ಎಲ್ಲ ಕೂತು ಚರ್ಚೆ ಮಾಡ್ಕೊಂಡಿದ್ದೇವೆ. ಕುಮಾರಣ್ಣ ಅವರ ಮಾರ್ಗದರ್ಶನ ಇದೆ, ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ. ನಮಗೆ ಗೊತ್ತಿದೆ ಸರ್ಕಾರ ದಪ್ಚರ್ಮದ ಸರ್ಕಾರ. ಅಷ್ಟು ಸುಲಭವಾಗಿ ಇವರು ಬಗ್ಗುವಂಥವರಾಗಿದ್ರೆ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ತಾ ಇರಲಿಲ್ಲ ಇವರು. ಆದರೆ ಎಲ್ಲವನ್ನ ನಾವು ಮೆಟ್ ನಿಂತು ಜೀರ್ಣಿಸ್ಕೊಳ್ಬಲ್ಲ ಅಂತಕ್ಕಂಥ ಅವರಲ್ಲಿ ಇರ್ತಕ್ಕಂಥ ಉದ್ದಟತನ ಏನಿದೆ, ಬಹುಶಃ ಇದನ್ನ ಮಣಿಸ್ತಕ್ಕಂಥದ್ದಕ್ಕೆ ದೇಶದ ವ್ಯವಸ್ಥೆಯಲ್ಲಿ, ಕಾನೂನಿನ ಅಡಿಯಲ್ಲಿ, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಮ್ಮೆಲ್ರಿಗೂ ಕೂಡ ಅತ್ಯಂತ ನಂಬಿಕೆನೂ ಇದೆ, ವಿಶ್ವಾಸವೂ ಇದೆ. ಹಾಗಾಗಿ ಒಂದು ಇಲ್ಲಿ ರೈತರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ನಿನ್ನೆ ಮಂಜಣ್ಣ ನನಗೆ ಹೇಳ್ತಾ ಇದ್ರು, ನಾನು ಕೇಳಿದೆ ಅವತ್ತು ಇಡೀ ದಿನ ಓಡಾಡಿದಾಗ, ಯಾವ ಹಳ್ಳಿಗೆ ಹೋಗಿದ್ವನ, ಕೊನೆ ಹಳ್ಳಿಗೆ ಹೋಗಿದ್ವಿ, ಅಂಚಿಪುರಕ್ಕಿಂತ ಮುಂಚೆ ಕಾರಣ ಬನ್ಗಿರಿನೇ ಇರಬೇಕು. ಅಲ್ಲಿ ನಮ್ಮ ಮಂಜಣ್ಣಂಗೆ ಕೇಳಿದೆ, ಯಾವ್ದು ಅಲ್ಲಿ ಮೂಲೆಯಲ್ಲಿ ನಿಂತಿರೋದು ಅದು ರೈತ ಮುಖ ಕಾಣ್ತಾ ಇಲ್ವಲ್ಲ ಕಣ್ ಮಂಜಣ್ಣ ಅಂದೆ. ಇಲ್ಲ ನಿಖಿಲ್ ಅವರೇ, ಅವ್ರು ಇಲ್ಲಿ ಇರೋದು ಯಾಕೆ ಅಂದರೆ, ಇಲ್ಲಿ ನಾವು ಇಲ್ಲದೆ ಇದ್ದಾಗ ಅಥವಾ ನಾವು ಬಂದು ಹೋದ್ಮೇಲೆ ರೈತರಿಗೆ ಕನ್ವಿನ್ಸ್ ಮಾಡೋದಕ್ಕೆ, ತಲೆ ತಿನ್ನೋದಕ್ಕೆ, ಎದುರಿಸೋದಕ್ಕೆ, ಬೆದರ್ಸೋದಕ್ಕೆ ಒಂದಷ್ಟು ಜನ ಏಜೆಂಟ್ಗಳು ತಯಾರಿ ಮಾಡ್ಕೊಂಬಿಟ್ಟವ್ರು. ಇಲ್ಲಿ ಹೋಯ್ತಾ ಇದ್ದಂಗೆ ಅಯ್ಯೋ ಸ್ಟೇ ಆಗೋಯ್ತದೆ, ಅಯ್ಯೋ ನಿಮ್ಮ ಭೂಮಿ ಹೊಟ್ಟೋಯ್ತದೆ, ಅಯ್ಯೋ ನೀವು ಲಕ್ಷಾಂತರ ರೂಪಾಯಿ ಸುರಿಬೇಕು, ಏನಣ್ಣ ಲಾಯರ್ ಅರ್ಧ ಜಮೀನು ಕೇಳ್ಬಿಡ್ತಾನೆ, ಎಲ್ಲ ಹೊಂಟೋಯ್ತದೆ,
ಸುಮ್ಮನೆ ತಗೊಂಡು ಹೋಗ್ಬಿಡಿ, ಸರ್ಕಾರ ಏನೋ ಕೊಡ್ತಾರೆ ಕಣ್ಗೆ ಹೊತ್ಕೊಂಡು ತಗೊಂಡು ಹೋಗ್ಬಿಡಿ ಅಂತ ತಲೆ ಕೆಡಿಸೋದಕ್ಕೇನೆ ಒಂದು ದೊಡ್ಡ ವ್ಯವಸ್ಥಿತವಾದಂಥ ಒಂದು ಸಂಚು ನಡೀತಾ ಇದೆ, ಒಂದು ದೊಡ್ಡ ಗ್ಯಾಂಗೇ ಇದೆ ಇದರಿಂದ. ಕೈ ಜೋಡಿಸಿ ಮನವಿ ಮಾಡ್ತೀನಣ್ಣ, ಇದು ನಿಮ್ಮ ಹೋರಾಟ ಅಲ್ಲ, ಇದು ರೈತರ ಪಕ್ಷ, ಇದು ನಮ್ಮ ಹೋರಾಟ. ದಯವಿಟ್ಟು ಧೈರ್ಯವಾಗಿರಿ. ಇಲ್ಲಿ ಯಾರು ಏನು ನೀವು ಅರ್ಧ ಎಕರೆ ಹೊಂಟೋಯ್ತದೆ, ಅದು ಯಾರೋ ಲಾಯರ್ಗೆ ಕೊಡಬೇಕು, ಇನ್ಯಾವುದಕ್ಕೂ ಕೊಡಬೇಕು ಏನಿಲ್ಲ. ಪ್ರಾಜೆಕ್ಟ್ ಮೇಲೆ ಸ್ಟೇ ತಗೊಂಡು ಬರೋದಕ್ಕೆ ಏನು ಮಾಡ್ಬೇಕು ಮಾಡ್ತೀವಿ ಅಷ್ಟೇ.